ಶಾವಕ್ಕ ಗಿರಿಸಾಗರ್ ಅನ್ನುವಂಥ ಮಹಿಳೆದು ತುಳಸಿಗಿರಿ ಗ್ರಾಮದಲ್ಲಿ ಮಗನೇ ಅಂದರೆ ವೆಂಕಣ್ಣ ಗಿರಿಸಾಗರ್ ಅನ್ನುವಂಥವ್ರು ಕೊಲೆ ಮಾಡಿದ್ದಾರೆ. ತಾಯಿನ ಮಗನೇ ಅಂದರೆ ಬೆಳಗ್ಗೆ ಅಂದರೆ ರೊಕ್ಕ ಕೊಡಬೇಕು, ನನಗೆ ಕುಡಿಯೋಕೆ ರೊಕ್ಕ ಇಲ್ಲ ಅನ್ನುವಂಥ ಒಂದು ಆರೋಪ ಮಾಡಿ ಅವಳು ರೊಕ್ಕ ಕೊಡೋದಿಲ್ಲ ಅಂತಂದ ತಕ್ಷಣ ಮನೆಯಲ್ಲಿರೋ ಚಾಕು ತೊಗೊಂಡು ಮೊದಲು ಹಿಂದ್ಗಡೆ ದುಬ್ಬಕ್ಕೆ ಹಾಕಿದ್ದಾನೆ. ಅದಾದಮೇಲೆ ಅವಳ ಸ್ವಲ್ಪ ಚೀರಾಡೋದು ಮಾಡಕತ್ತಾನ. ಮನೆಯಲ್ಲಿರ್ತಕ್ಕಂಥ ಏನು ಈರುಳ್ಳಿ ಹಚ್ಚುವಂಥ ಈಳಿಗಿರುತ್ತೆ, ಆ ಈಳಿಗೆ ತೊಗೊಂಡು ಕುತ್ತಿಗೆ ಕೋದು, ಆ ಕುತ್ತಿಗೆ ಕೋದ ತಕ್ಷಣ ಆಕೆ ಸತ್ತ ಮೇಲೆ ಅಲ್ಲೇ ಮನೆಯಲ್ಲಿರ್ತಕ್ಕಂಥ ತನ್ನ ಬಟ್ಟೆಗೆ ಏನು ಇದು ಹತ್ತಿತ್ತು, ಅದೇನು ಬ್ಲಡ್ ಹತ್ತಿತ್ತು, ಆ ಬ್ಲಡ್ ಇರುವಂಥ ಬಟ್ಟೆನ ಕಳೆದು ಅದನ್ನು ಮೇಲ್ಗಡೆ ಅಟ್ಟದ ಮೇಲೆ ಇರ್ತಕ್ಕಂಥ ಒಂದು ಮಾಡಿ ಆ ರೂಮಲ್ಲಿ ಇಟ್ಟಿದ್ದಾನೆ. ಆ ರೂಮಲ್ಲಿ ಇಟ್ಟು ಆಮೇಲೆ ಕೆಳಗಡೆ ಬಂದು ಕೈಯೆಲ್ಲ ತೊಳ್ಕೊಂಡು ಅಲ್ಲಿಂದ ಅವಳು ಅಲ್ಲೇ ಬಿಟ್ಟು ಮನೆ ಚಿಲ್ಕ ಹಾಕ್ಕೊಂಡು ಮನೆಯಿಂದ ಹೊರಟೋಗ್ಯಾನೆ. ಅಂದರೆ ಇದು ಆಗಿದ್ದು ಬೆಳಗ್ಗೆ 10-10:30 ಸುಮಾರಿಗೆ ಆಗೈತಿ. ಅದಾದಮೇಲೆ ಯಾರಿಗೂ ಗೊತ್ತೇ ಆಗಿಲ್ಲ, ಮನೆಯಲ್ಲಿ ಇರೋಕ್ಕಿಲ್ಲ. ಅಂದರೆ ಹೆಣ್ಮಗಳು ಕೆಲಸಕ್ಕೆ ಹೋಗ್ತಿದ್ಲು, ಹಿಂಗಾಗಿ ಕೆಲಸಕ್ಕೆ ಹೋಗ್ಯಾಳ ಬಿಡು ಚಿಲ್ಕ ಹಾಕೊಂಡು ಅಂತ ಎಲ್ಲರೂ ಇದು ಮಾಡಿದ್ರು. ಆದ್ರೆ ಅದಕ್ಕಿಂತ ಮುಂಜಾನೆ ತಿನ್ನಕ್ಕೆ ಬಜ್ಜಿ ಮಾಡ್ಯಾಳ, ಎಲ್ಲ ಮಾಡಿಟ್ಟಾರ, ಹಾಲು ಕಾಸಿಟ್ಟಾರ, ಅದನ್ನೆಲ್ಲ ಮಾಡಿದ್ರು. ಇನ್ನೇನು ತಿನ್ನುವಂಥದ್ದು ಆಕೆಗೂ ಇದನ್ನು ಮಾಡಿಕೊಟ್ಟಿಲ್ಲ ಇವನು. ಲಾಸ್ಟಿಗೆ ಆ ಚಿಲ್ಕ ಹಾಕ್ಕೊಂಡು ಹೋದ್ಮೇಲೆ ಸಂಜೆವರೆಗೂ ಎಲ್ಲರೂ ಅಲ್ಲಿ ಓಣ್ಯಾನಾರು ಇಲ್ಲೇ ಬಂದಿಲ್ಲ, ಎಲ್ಲೋ ಕೆಲಸಕ್ಕೆ ಹೋಗಿರ್ಬೇಕು, ಸಜ್ಜಿ ತೆನಿ ಸೋಸಕ್ಕೆ ಸಂಜೆವರೆಗೂ ಹೋಗ್ತಾರೆ. ಈಗ ಅಲ್ಲಿಗೆ ಹೋಗ್ಯಾಳ ಅನ್ನೋದು ತಿಳ್ಕೊಂಡು ಸುಮ್ಬಿಟ್ಟಾರ. ಅದು ಸಾಯಂಕಾಲ ಏನು ಮಾಡ್ಯಾರ, ಯಾಕೋ ಬಂದಿಲ್ಲ ಅಂಥೇಳಿ ಸಂಶಯ ಬಂದು ಹೊರಗಡೆ ಇವು ಬಾಂಡೆ ಸಾಮಾನೆಲ್ಲ ಹೊರಗಡೆ ಇದ್ದು ಅಂತ, ಹಿಂಗಾಗಿ ಅದು ಡೌಟ್ ಬಂದು ಬಾಗ್ಲ ತೆಗ್ದಾರ. ಬಾಗ್ಲ ತೆಗೆದ ಕೂಡಲೇ ಬ್ಲಡ್ ಕಂಡತಿ, ಹೊಳ್ಳಿ ಚಿಲ್ಕ ಹಾಕಿ ಪೊಲೀಸರಿಗೆ ಮಾಹಿತಿ ಕೊಟ್ಟಾರ. ಆದ್ರೆ ಒಂದು ಏನಂದ್ರೆ ಈ ವೆಂಕಪ್ಪ ಏನದಾನ, ಇವರು ಮೂಲತಃ ತುಳಸಿಗಿರಿಯವ್ರು ಏನಲ್ಲ, ಬಾವಲತ್ತಿ ಅನ್ನುವಂಥ ಗ್ರಾಮದವರು. ಅಲ್ಲಿಗೆ ಕೊಟ್ಟಿತ್ತು ಹೆಣ್ಮಗಳು. ಅವರು ಅಲ್ಲಿ ಆ ಫ್ಯಾಮ್ಲಿಯಲ್ಲೇ ಸ್ವಲ್ಪ ಈ ರೀತಿ ಇದೆ. ಅವ್ರ ಅಜ್ಜನೂ ಯಾರೋ ಮರ್ಡ್ರ್ ಮಾಡಿದ್ನಂತೆ, ಅವ್ರ ಅಪ್ಪ ಮರ್ಡ್ರ್ ಮಾಡಿದ್ನಂತೆ. ಇತ್ತೀಚೆಗೆ ಅಂದ್ರೆ ಅವ್ರ ಅಪ್ಪನ ಮೊದಲೇ ಹೆಂಡತಿ ಮಗನೂ ಮರ್ಡ್ರ್ ಮಾಡಿದ್ದಾನೆ ಅನ್ನುವಂಥದ್ದು. ಈಗ ಇವಂದು ಅಂದರೆ ಆ ಫ್ಯಾಮ್ಲಿಯಲ್ಲಿ ರಕ್ತಗತವಾಗೇ ಬಂದಿದೆ. ಇಂಥ ನೀಚ ಮಕ್ಕಳು ಇರಬಾರ್ದು ಅನ್ನುವಂಥದ್ದು ಊರನ್ನವ್ರು ಇದೆ. ಬಜ್ಜಿ ಎಲ್ಲ ಮಗಂತನೇ ಮಾಡಿರ್ತಾಳೆ, ಮಗಗೆ ಹಾಲು ಕಾಸಿ ಬಜ್ಜಿ ತಿನ್ನಿಸ್ಬೇಕಂತ ಆಕೆ ಪ್ರತಿ ಸಲನೂ ಅಷ್ಟೇ ಏನಾರು ತಿನ್ಬೇಕಂತ ತನ್ನ ಮಗಗೂ ಮೊದಲು ಮಾಡ್ಕೊಂಡು ತಿಂತಿದ್ಲು. ಯಾರ ಏನಾರ ಅಂದ್ರೆ ಮಗಗೆ ಏನೋ ಅನ್ಬೇಡ್ರಿ ಅಂತಿದ್ಲು. ಆ ಮಟ್ಟಿಗೆ ಅವನು ಇದನ್ನು ಮಾಡಕ್ಕೆ ನೋಡಿದ್ಲು, ಆದ್ರೆ ಕೊನೆಗೆ ಆಕಿನೇ ಇಲ್ಲೋ ಮಾಡಿದ್ಲು. ಅವನು ಒಂದು 15-20 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು. 15-20 ಲಕ್ಷ? ಹೌದು. ಅವನು ಟ್ಯಾಕ್ಟರ್ದು ತಗೋಕ್ಕೆ ಇದಕ್ಕೆ ಮಂದಿ ಮೇಲೆ ಇದನ್ನು ಮಾಡಿ ಸಾಲ ಮಾಡ್ಕೊಂಡಿದ್ದ. ಅದರಲ್ಲಿ ಒಂದಿಷ್ಟು ಸಾಲಗಳನ್ನು ತೀರಿಸಿದ್ಲು, ಇನ್ನೊಂದಿಷ್ಟು ಸಾಲ ಅವತ್ತು ನಿಂತಿತ್ತು. ಆಕೆ ಏನು ಹೇಳ್ತಿದ್ಲು, ಸಾಲ ತೀರಿಸು ಮೊದಲು ಯಾರ್ಯಾರ್ದೈತೆ ಕೊಟ್ಟುಬಿಡು, ಒಂದಿಷ್ಟು ಈ ಸಂಘಟನೆಗಳಲ್ಲಿ ಸಾಲ ಕೊಡ್ತಾರಲ್ಲ ಅದ್ರ ಮೂಲಕ ತೊಗೊಂಡು ಒಂದು 2 ಲಕ್ಷ ರೂಪಾಯಿನೂ ತೀರಿಸಿದ್ಲು. ಆದ್ರೆ ಅವಂದೇನು ಸಾಲ ತೀರ್ಸೋದು ಬೇಡ, ನನಗೆ ಕುಡಿಯೋಕೆ ಕೊಟ್ರು. ಎಷ್ಟು ಏಜ್ ರೀ ಅವನಿಗೆ? ಅವನಿಗೊಂದು 30-31 ಇರ್ಬೇಕು. ಈಗ ಟೋಟಲಿ ಮಗನ ಆಕಿಗೆ ಸರ್ವಸ್ವ ಇದ್ದಂಗೆ ಕಾಣಿಸುತ್ತೆ ಟೋಟಲಿ. ಹೌದು. ಮತ್ತೀಗ ಆಕಿಗೆ ಯಾರೂ ಇಲ್ಲ, ಒಂದು ಹೆಣ್ಮಗಳು ಒಂದು ಗಂಡು ಮಗ. ಅಲ್ಲಿ ಬಾವಲತ್ತಿ ಇಲ್ಲ ಆಕೆ. ಅಲ್ಲಿ ಆಕೆ ಗಂಡನು ಹಂಗೆ ಮಾಡಿದ ತಕ್ಷಣ ಬೇಡ ಅಂತೇಳಿ ಅವ್ರ ಅಣ್ಣ ತಂದು ಇಲ್ಲೇ ಇಟ್ಟಿದ್ರು. 20-22 ವರ್ಷ ಮೇಲಾತ ಅವಳು ತುಳಸಿಗೆರೆಯಲ್ಲಿ ಇದ್ದು. ಇಲ್ಲೇ ಬಾಡಿಗೆ ಅಲ್ಲ, ಅದು ಮನೆ ಇರಾಕಂತ ಕೊಟ್ಟಿದ್ದವ್ರು. ಸ್ವಚ್ಛ ಮಾಡ್ಕೊಂಡಿರಿ, ಅವ್ರು ಬೇರೆ ಕಡೆ ಮನೆ ಕಟ್ಕೊಂಡಿದ್ದಾರೆ, ಹಿಂಗಾಗಿ ಸ್ವಚ್ಛ ಮಾಡ್ಕೊಂಡಿರಿ ಅಂತ. ಮೊದಲು ಇಲ್ಲೊಂದು ಮನೇಲಿ ಈ ಮನೇಲಿ ಇದ್ರು, ಆಮೇಲೆ ಆ ಕಡೆ ಶಿಫ್ಟ್ ಆಗಿದ್ದು. ತವ್ರ ಮನೆ. ಗಂಡನ ಮನೆ ಯಾವುದು? ಬಾವಲತ್ತಿ. ಇಲ್ಲಿಂದ ಇಷ್ಟು ಮಾಡಿ ಎಲ್ಲಿ ಹೋಗಿರ್ತಾನೆ ಸರ್ ಇವ? ಇಷ್ಟು ಮಾಡಿ ಅವನು ಇಲ್ಲೇ ಸುತ್ತಮುತ್ತ ಊರಲ್ಲೇ ಅಡ್ಡಾಡೇನ್ರಿ ಫಸ್ಟ್. ಅಡ್ಡಾಡಿ ಆಮೇಲೆ ಸಾಯಂಕಾಲ ಹೋಗಿ ಗದ್ದನಕೆರೆ ಕ್ರಾಸಲ್ಲೇನೋ ಬಾರಲ್ಲಿ ಕುಡ್ಕೋತ ಕೂತಿದ್ನಂತೆ. 6 ಗಂಟೆಗೆ ಇಲ್ಲಿ ಎಲ್ಲರಿಗೂ ವಿಷಯ ಗೊತ್ತಾದ ತಕ್ಷಣ ಪೊಲೀಸರು ಬಂದರು. SP, ಅಡಿಷ್ನಲ್ SP, DYSP ಇವರೆಲ್ಲ ಬಂದು ವಿಸಿಟ್ ಮಾಡಿ PSI ಹೋಗಿ ಇಮಿಡಿಯೇಟ್ ಎಲ್ಲ ಕಡೆ ತಲಾಶ್ ಮಾಡಿದಾಗ ಆರೋಪಿ ಅರೆಸ್ಟ್ ಆಗಿ ಜಳಕ ಏನು ಮಾಡ ಕೈ ತೊಳ್ಕೊಂಡಿದ್ವಿ. ಅಂದರೆ ಅದು ಹೆಚ್ಚು ಕಡಿಮೆ ಅವ್ಗೆ ಕಾಲಿಗೆ ಮತ್ತು ಕೈಗೆ ಅಷ್ಟೇ ಹತ್ತೈತಿ ಬ್ಲಡ್. ಅಂಗಿ ತೋರಿಸಿದ್ನಲ್ಲ, ಕೈಗೆ ಮತ್ತು ಕಾಲಿಗೆ ಅಷ್ಟೇ ಬ್ಲಡ್ ಹತ್ತೈತಿ. ಹಂಗಾಗಿ ಕೈಯ ಕಾಲ ತೊಳ್ಕೊಂಡು ಹೋಗ್ಯಾನ. ಗಾಡಿಗೆಲ್ಲ ಬ್ಲಡ್ ಸಿಡಿದೈತಿ. ಹೌದು, ತಲೆ ಹೊಡೆದಿಲ್ಲ. ಅದೇನು ಫಸ್ಟ್ ಹಿಂದೆ ಬೆನ್ನಿಗೆ ಹಾಕ್ಯಾನ. ಬೆನ್ನಿಗೆ ಹಾಕಿದಾಗ ಏನಾಗಿಲ್ಲ, ಹೆಣ್ಮಗಳು ಚೀರಕ್ಕೆ ಹೋಗೋಣ ಬಾಯಿ ಹಿಡ್ಕೊಂಡು ಇದನ್ನು ಮಾಡಿ ಅದನ್ನು ಹಿಂಗೇನು ಕೊರದಾನಲ್ಲ, ಕೊರೆನ ಬ್ಲಡ್ ಸಿಡಿದತ್ತದ ಅಷ್ಟೆ.